ಸ್ಕೀಮ್ ಮಾಡೋದು ನಮ್ಮದು, ಸ್ಕ್ಯಾಮ್ ಮಾಡೋದು ಕಾಂಗ್ರೆಸ್. ಇದನ್ನು ನಾವು ಒಪ್ಪಬೇಕಾ? ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇವತ್ತು ಕೆಲಸ ಮಾಡೋರಿಗೆ ಕೆಲಸ ಕೊಡ್ತಾರೆ. ಅವರ ವಿಶೇಷವಾದ ಮಿಷನ್ ಇದೆ. ಏನಂದ್ರೆ ಗ್ರಾಮೀಣ ಜನರಿಗೆ ಕೆಲಸ ಕೊಡುವಾಗ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನೇ ಕಸಿದುಕೊಂಡು ಬಿಡ್ತಾರೆ. ಇದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಯಾಕೆಂದ್ರೆ ಈ ಕೆಲಸ ಕೊಡ್ತಕ್ಕಂಥದ್ದು ಕೇವಲ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ತೀರ್ಮಾನ ಆಗುತ್ತೆ ಹೊರತು ರಾಜ್ಯ ಸರ್ಕಾರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಆಗೋದಿಲ್ಲ. ಯಾಕೆ ಸುಳ್ಳು ಹೇಳ್ತೀರಿ? ನಿಮ್ಗೆ ಯಾರಿಗಾದ್ರೂ ತಾಕತ್ತಿದೆಯಂತಂದ್ರೆ ಕಾಂಗ್ರೆಸ್ಸಿಗೆ, ನಿಮ್ಮ ಶಾಸಕರು ಅಶೋಕ್ ಕುಮಾರ್ ಅವರಿಗೆ ತಾಕತ್ತಿದ್ರೆ ಈ ವೇದಿಕೆಯಲ್ಲಿ ಬಂದು ನಿಂತು ನನಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ. ನಿಮ್ಮ ಒಂದೊಂದು ಸುಳ್ಳಿಂದ ನಿಮ್ಮ ಬಟ್ಟೆ ಬಿಡ್ತೇನೆ. ಒಂದೊಂದು ಸುಳ್ಳು ಹೇಳಿದಿರಲ್ಲ ಅದೆಲ್ಲ ಬಟ್ಟೆ ಬಿಡ್ತೇನೆ. ಇಷ್ಟು ಲಘುವಾಗಿ ಜನರನ್ನ ಪರಿಗಣಿಸಬೇಡಿ. ನಿಮ್ಮ ಸುಳ್ಳುಗಳನ್ನು ನಂಬುವಂತ ಜನ ಇವತ್ತು ಉಳಿದಿಲ್ಲ. ನಿಮ್ಮ ಪ್ಯಾಕೇಜು, ನಿಮ್ಮ ಗಂಜಿ ಕೇಂದ್ರಗಳಲ್ಲಿ ಕೆಲಸ ಮಾಡುವವರು ನಿಮ್ಮನ್ನ ಒಪ್ಪಬಹುದು. ನಾವು ಜನರಿಗೆ ಗೌರವ ಕೊಡ್ತೇವೆ. ನಾವು ನಮ್ಮ ಕಾರ್ಯಕರ್ತರನ್ನಾಗಲಿ ನಮ್ಮ ಬೆಂಬಲಿಗರನ್ನಾಗಲಿ ಗಂಜಿ ಕೇಂದ್ರಗಳಲ್ಲಿ ಉಳಿಸೋದಿಲ್ಲ. ಪ್ರತಿಯೊಬ್ಬರನ್ನು ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್. ಜಾತಿ ಇಲ್ಲ ಇದರಲ್ಲಿ, ಧರ್ಮ ಇಲ್ಲ ಇದರಲ್ಲಿ. ಸರ್ವರನ್ನು ಒಟ್ಟುಗೂಡಿಸಿ ಹೋಗ್ತಕ್ಕಂಥ ಕೆಲಸ ಮೋದಿಜಿಯವರು ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ನವರು ಏನೇನು ಮಾಡ್ತಾರೆ? ಅಲ್ಪಸಂಖ್ಯಾತರ ತಲೆಗೆ ಹುಳ ಬೀಳ್ತಾರೆ. ನಾವಿಲ್ಲದೆ ಇದ್ರೆ ನೀವು ಬದುಕೋದೇ ಇಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ ಒಂದು ಸಮಯ ನಾಳೆ ನಾಶ ಆಯ್ತು ದೇಶದಲ್ಲಿ. ಯಾಕೆ ಅಲ್ಪಸಂಖ್ಯಾತರು ಬದುಕೋದಿಲ್ವಾ ಈ ದೇಶದಲ್ಲಿ? ಅರಬ್ಬಿ ಸಮುದ್ರದಲ್ಲಿ ಆಗ್ತಾರೆ ಯಾರಾದ್ರೂ? ಹಾಕೋದಿಲ್ಲ. ಅದು ಮುಸಲ್ಮಾನರೇ ಇರಲಿ, ಕ್ರೈಸ್ತರೇ ಇರಲಿ, ನಾವು ಅವರ ವಿರೋಧಿಗಳಲ್ಲ. ಹಿಂದೂ ಆಗಿದ್ರು ದೇಶದ್ರೋಹವನ್ನು ನಾವು ಸಹಿಸೋದಿಲ್ಲ. ನಾವು ದೇಶ ಮೊದಲು ಅಂತ ಹೇಳ್ತಕ್ಕಂಥ ಜನ. ನಾವು ದೇಶಕ್ಕಾಗಿ ನಾವು ಮೊದಲು ಬದುಕಬೇಕು, ಆಮೇಲೆ ಸಮಾಜಕ್ಕಾಗಿ ಬದುಕಬೇಕು, ಆಮೇಲೆ ನಮ್ಮ ಸಂಸಾರಕ್ಕಾಗಿ ಬದುಕಬೇಕು. ಈ ತತ್ವ ಕಾಂಗ್ರೆಸ್ನಲ್ಲಿಲ್ಲ. ಅದು ಯಾಕೆಂದ್ರೆ ಅದು ಒಂದೇ ಒಂದು ಸಂಸಾರಕ್ಕಾಗಿ ಬದುಕ್ತದೆ. ಡೆಲ್ಲಿಯಲ್ಲಿರುವ ಒಂದೇ ಒಂದು ಕುಟುಂಬಕ್ಕಾಗಿ ಇಡೀ ಕಾಂಗ್ರೆಸ್ ಗುಲಾಮಗಿರಿ ಮಾಡುತ್ತೆ. ನಮ್ಮ ಪಕ್ಷದಲ್ಲಿ ಯಾರು ಯಾರಿಗೂ ಗುಲಾಮಗಿರಿ ಮಾಡೋದಿಲ್ಲ, ಮಾಡಬೇಕಾಗಿಲ್ಲ. ನಾವು ಈ ದೇಶಕ್ಕೆ ಋಣಿಯಾಗಿರ್ಬೇಕು. ಈ ದೇಶ ಏನಾದ್ರೂ ನಾಳೆ ತೊಂದರೆ ಬಂದ್ರೆ ಪ್ರತಿಯೊಬ್ಬರಿಗೂ ತೊಂದರೆ ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು.